ಇವತ್ತು ಒಂದು ಮಸ್ತಾಗಿ ಕೋಲ್ಡ್ ಕಾಫಿ ಮಾಡೋಣ. ಏಕ್ದಮ್ ಮನೆಯಲ್ಲಿ ಇದ್ದಿದ್ದು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡೇವಿ, ಏನು ಫ್ಯಾನ್ಸಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಲ್ಲ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ನೀವು ಏಕ್ದಮ್ ಚೆನ್ನಾಗಿ ಕೋಲ್ಡ್ ಕಾಫಿ ಮಾಡ್ಕೊಂಡು ಕುಡಿಬೋದು. ಹಲೋ ಫ್ರೆಂಡ್ಸ್, ನಮ್ಮ ಸ್ವಾದ್ ಚಾನಲ್ಗೆ ಸ್ವಾಗತ. ನಾವು ಮಾಡುವ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಒಂದು ಬೌಲ್ನಲ್ಲಿ 4 ಚಮಚೆ ಸಕ್ಕರೆ ಹಾಕಿ ಮತ್ತು 2 ಚಮಚೆ ಕಾಫಿ ಪೌಡರ್ ಹಾಕಿ. ನಿಮಗೆ ಕೋಲ್ಡ್ ಕಾಫಿ ಜಾಸ್ತಿ ಸ್ವೀಟ್ ಲೈಕ್ ಆಗ್ತಾರೆ, ನೀವು ಜಾಸ್ತಿ ಸಕ್ಕರೆ ಹಾಕ್ಕೋಬೋದು. ಅಥವಾ ನಿಮಗೆ ಜಾಸ್ತಿ ಸ್ಟ್ರಾಂಗ್ ಕೋಲ್ಡ್ ಕಾಫಿ ಬೇಕಾತಂದರೆ ನೀವು ಜಾಸ್ತಿ ಕಾಫಿ ಪೌಡರ್ನೂ ಹಾಕ್ಕೋಬೋದು. ನೀವು ಹಾಲನ್ನು ಸ್ವಲ್ಪ ಬಿಸಿ ಮಾಡಿ ಹಾಕಿ ಈ ರೀತಿ ಮಾಡೋದಂದರೆ ಕಾಫಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಜಸ್ಟ್ ಈ ಸಿಂಪಲ್ ಸ್ಟೆಪ್ಸ್ ಫಾಲೋ ಮಾಡೋದಂದರೆ ನಿಮ್ಮ ಟೇಸ್ಟಿ ಕೋಲ್ಡ್ ಕಾಫಿ ರೆಡಿ ಆಗುತ್ತೆ. ಮತ್ತು ಎಲ್ಲ ಇಂಗ್ರೀಡಿಯೆಂಟ್ಸ್ ಮನೆಯಲ್ಲಿ ಇರೋದನ್ನೇ ಯೂಸ್ ಮಾಡಿದ್ದು. ನೋಡಿ, ಈಗ ಕಾಫಿ ಪೌಡ್ರ್ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾವಿಲ್ಲಿ 1/2 ಲೀಟರ್ ಹಾಲು ಯೂಸ್ ಮಾಡೀವಿ. ಒಂದು ಮಿಕ್ಸಿ ಜಾರ್ನಲ್ಲಿ ಹಾಲು ಹಾಕಿ ಆಗ ಮಾಡಿರುವ ಮಿಕ್ಸ್ಚರ್ನ ಆ್ಯಡ್ ಮಾಡಿ. ಬಿಸಿಲಿನ ದಿವಸ ಇದ್ದಾಗ ಇದು ಮಾಡ್ಕೊಂಡು ಕುಡಿಯೋದು ತುಂಬಾ ಬೆಸ್ಟ್ ಆಪ್ಷನ್. ಆಮೇಲೆ ಅದರಲ್ಲಿ 1 ಟೀ ಸ್ಪೂನ್ ವೆನಿಲಾ ಎಸೆನ್ಸನ್ನು ಆ್ಯಡ್ ಮಾಡಿ ಮತ್ತು ಐಸ್ ಕ್ಯೂಬ್ಸನ್ನು ಆ್ಯಡ್ ಮಾಡಿ. ನಿಮಗೂ ಕೋಲ್ಡ್ ಕಾಫಿ ತೆಗಬೇಕಂದ್ರೆ ನೀವು ಹಾಲನ್ನು ಆರಿಸಿ ಫ್ರಿಜ್ನಲ್ಲಿ ಇಟ್ಟು ಕೋಲ್ಡ್ ಮಾಡ್ಕೊಳ್ಳಿ. ಆಮೇಲೆ ಅದೇ ಕೋಲ್ಡ್ ಹಾಲನ್ನು ಯೂಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಅದನ್ನ ಮಿಕ್ಸಿ ಮಾಡಿಕೊಳ್ಳಿ. ಲಿಡ್ ಓಪನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬುರುಗಾಗಿದೆ. ನೀವು ಇದನ್ನು ಒಂದು ಗ್ಲಾಸ್ನಲ್ಲಿ ಹಾಕ್ಕೊಂಡು ಸರ್ವ್ ಮಾಡಿ. ಮೇಲೆ ನೀವು ಒಂದು ಸ್ವಲ್ಪ ಚಾಕ್ಲೇಟನ್ನು ತೆರೆದು ಹಾಕ್ಬೋದು ಅಥವಾ ನೀವು ವೆನಿಲಾ ಐಸ್ ಕ್ರೀಮ್ ಜೊತೆನೂ ಇದನ್ನು ಸರ್ವ್ ಮಾಡ್ಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.